ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರ ದಿನ ಕಳೆದಂತೆ ಕಾವು ಪಡೆದುಕೊಳ್ತಾ ಇದೆ, ಕುತೂಹಲ ಹಾಗೆ ಇದೆ. ಬ್ರೇಕ್ಫಾಸ್ಟ್ ನಂತರ ರಾಜ್ಯ ರಾಜಕಾರಣದಲ್ಲಿ ಹಲವು ಬೆಳವಣಿಗೆಗಳು ದಿನ ಕಳೆದಂತೆ ಆಗ್ತಾ ಇದೆ. ಇದೀಗ ಸಿಎಂ ಕುರ್ಚಿಯ ಪಾಲಿಟಿಕ್ಸ್ ಕಾಂಗ್ರೆಸ್ ನಲ್ಲಿ ಮತ್ತೆ ಜೋರಾಗ್ತಾ ಇದೆ. ಸಿಎಂ ಕುರ್ಚಿ ಬಗ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಒಮ್ಮತದ ಅಭಿಪ್ರಾಯಕ್ಕೆ ಬಂದ್ರು. ಏನಂತ? ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ಆದ್ರೂ ಕೂಡ ಬೆಂಬಲಿಗರು ಸುಮ್ಮನಾಗ್ತಾ ಇಲ್ಲ. ಬಗ್ಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಒಮ್ಮತದ ಅಭಿಪ್ರಾಯಕ್ಕೆ ಬಂದ್ರೂ ಕೂಡ ಅವರ ಬೆಂಬಲಿಗರು ಸುಮ್ಮನಾಗ್ತಾ ಇಲ್ಲ. ಡಿಕೆ ಶಿಗೆ ತಿರುಗೇಟ್ ಕೊಡೋಕೆ ಸಿದ್ದರಾಮಯ್ಯ ಬಣ ಇದೀಗ ಮೀಟಿಂಗ್ ಅನ್ನ ಮಾಡಿದೆ. ನೆನ್ನೆ ಇಡೀ ರಾತ್ರಿ ಸಿದ್ದರಾಮಯ್ಯ ಅವರ ಬಣ ಒಂದು ಸೀಕ್ರೆಟ್ ಮೀಟಿಂಗ್ ಮಾಡಿದೆ. ಹೈಕಮಾಂಡ್ ಮುಂದೆ ಏನ್ ಪ್ರಸ್ತಾಪ ಇಡಬೇಕು, ಹೊಸ ಪಟ್ಟು ಪ್ರದರ್ಶನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದ್ಯಾ, ಕುತೂಹಲ ಮೂಡಿಸ್ತಾ ಇದೆ. ನೆನ್ನೆ ಬೆಳಗಾವಿಯ ಸಾಹುಕಾರ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಬಿಕೆ ಹರಿಪ್ರಸಾದ್ ಒಂದು ಸಭೆ ಸೇರಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನೇ ಪೂರ್ಣಾವಧಿ ಸಿಎಂ ಮಾಡಬೇಕು ಅನ್ನುವ ಒತ್ತಾಯ ಮಾಡಿದ್ದಾರೆ. ಇನ್ ಕೇಸ್ ಬದಲಾವಣೆ ಆಗಬೇಕು ಅಂದ್ರೆ ಅಹಿಂದ ವರ್ಗಕ್ಕೆ ಸಿಎಂ ಸ್ಥಾನವನ್ನ ಕೊಡಿ ಅಂತ ಒತ್ತಡ ಹಾಕೋಕೆ ಪ್ಲಾನ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಪರವಾಗಿ ಮೂವರು ಲೀಡರ್ಸ್ಗಳು ನಿಂತಿದ್ದು ಕುತೂಹಲ ಮೂಡಿಸಿದೆ ಈ ನಾಯಕರುಗಳ ನಡೆ. ನೋಡಿ, ಡಿ ಕೆ ಶಿವಕುಮಾರ್ ಬಣಕ್ಕೂ ಸಿದ್ದರಾಮಯ್ಯ ಬಣಕ್ಕೂ ಇರುವಂತಹ ವ್ಯತ್ಯಾಸ ಸ್ಲೈಟ್ ಆಗಿ ಗಮನಿಸ್ತಾ ಹೋಗೋಣ ನಾವು. ಒಂದು, ಡಿ ಕೆ ಶಿವಕುಮಾರ್ ಬಣ ಏನ್ ಹೇಳ್ತಾ ಇರೋದು, ಇವ್ರಿಗೊಂದು ಅವಕಾಶ ಕೊಡ್ಬೇಕು, ಇವ್ರು ಸಿಎಂ ಆಗ್ಲೇಬೇಕು, ನಾವು ಅದನ್ನ ಕಣ್ಣಿಂದ ನೋಡ್ಬೇಕು ಅಂತ. ಸಿದ್ದರಾಮಯ್ಯ ಬಣದಲ್ಲಿ ಏನು, ಸಿದ್ದರಾಮಯ್ಯ ಅವರೇ ಮುಂದುವರಿಲಿ, ಬಟ್ ಇಲ್ಲ ಅಂದ್ರೆ ಬಟ್ ಅನ್ನುವಂತಹ ಬದಲು ಬರ್ತಿದೆ. ಅದಿಲ್ಲ ಅಂದ್ರೆ ನಮ್ಗಳಲ್ಲಿ ಯಾರನ್ನಾದ್ರೂ ಮಾಡಿ ಅಂತ. ಡಿ ಕೆ ಶಿವಕುಮಾರ್ ಬಣಕ್ಕೂ ಸಿದ್ದರಾಮಯ್ಯ ಬಣಕ್ಕೂ ಇರುವಂತಹ ವ್ಯತ್ಯಾಸ ಇಷ್ಟೇ ಮೇಲ್ನೋಟಕ್ಕೆ. ಸಿದ್ದರಾಮಯ್ಯ ಅವ್ರನ್ನ ಮಾಡಿ, ನೀವು ಮಾಡ್ಲೇಬೇಕು ಅಂತ ಪಟ್ಟಿಡ್ಕೊಂಡು ಹೋಗಲ್ಲ. ಚೇಂಜ್ ಗೀಂಜ್ ಮಾಡೋ ಮನಸ್ಥಿತಿಗೆ ನೀವು ಬಂದ್ರೆ ಅವ್ರಿಲ್ಲ ಅಂದ್ರೆ ನಮ್ಮನ್ನ ಮಾಡಿ. ಹೀಗೆ ಅಂತೂ ಆಗದು ಬೇಡ ಅಂತ ಕೂತಿದ್ದಾರೆ. ಇದೇ ಡಿಫ್ರೆನ್ಸ್ ಎರಡೂ ಬಣದಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಆಮೇಲೆ ಈ ಹಿಂದೆಯಿಂದ ಎತ್ಕಟ್ಟವರ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಇವರಿಬ್ರ ಸಮಾಧಾನವಾಗಿದ್ದಾರೆ, ಇವರಿಬ್ರ ಸುಮ್ಮನಾಗಿದ್ದಾರೆ. ಈಗ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳೋಣ ಅಂತ. ಇವರು ಎಷ್ಟೇ ಪ್ರಯತ್ನ ಪಟ್ಟು ಶಿಸ್ತನ್ನ ಪ್ರದರ್ಶನ ಮಾಡಕ್ ಮುಂದಾಗ್ತಾ ಇದ್ರು ಕೂಡ ಇವರ ಬೆಂಬಲಿಗರು ಅದನ್ನ ಬಿಡ್ತಾ ಇಲ್ಲ, ಹಾಳು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಸರ್ವ ಪ್ರಯತ್ನಗಳನ್ನು ಮಾಡಿ ತಲೆಯೆಲ್ಲ ಕೆಡಿಸ್ಕೊಂಡು ಒಂದು ಸೂಪರ್ ಐಡಿಯಾ ಹುಡುಕ್ತು. ಏನಂತ? ತಕ್ಷಣಕ್ಕೆ ತೇಪೆ ಹಚ್ಚೋ ಕೆಲಸ ನಿಮ್ಮಿಬ್ಬರಿಂದನೇ ಆಗ್ಬೇಕು, ಆದಷ್ಟು ಬೇಗ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ. ಅವ್ರು ಓಕೆ ಅನ್ಕೊಂಡು ಒಂದೊಂದಕ್ಕೆ ಎರಡೆರಡು ಮೀಟಿಂಗ್ ಮಾಡಿಬಿಟ್ರು. ಬಟ್ ಇವ್ರುಗಳು ಸುಮ್ಮನಿರ್ಬೇಕಲ್ಲ. ಇವ್ರುಗಳಿಗೆ ಹೆಂಗಾಗ್ತಾ ಇದೆ ಅಂದ್ರೆ, ಇಬ್ಬರೇ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದಾರೆ, ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ರಲ್ಲ, ನಮ್ಮನ್ನ ಯಾಕೆ ಕರೀಲಿಲ್ಲ? ಒಂದು. ಎರಡನೇದು, ಬೀಗ ರೊಟ್ಟಿ ತರ ಮಾಡ್ತಾ ಇದ್ದಾರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಅಂತ. ಕಾಲ್ ಎಳಿಯೋದು, ಲೇವಡಿ ಮಾಡೋದು, ಸಿದ್ದರಾಮಯ್ಯ ಅವರೇ ಇರ್ಲಿ, ಇಲ್ಲ ಅಂದ್ರೆ ನಮಗ್ ಕೊಡಿ ಅನ್ನೋದು. ಸಿದ್ದರಾಮಯ್ಯ ಬಣಕ್ಕೂ ಡಿ ಕೆ ಶಿವಕುಮಾರ್ ಬಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ. ಅಂಡ್ ಇಬ್ಬರು ಪವರ್ಫುಲ್ ಲೀಡರ್ಗಳು ಸದ್ಯ ತಾಳ್ಮೆಯಿಂದ ಏನಾಗುತ್ತೆ ಕಾದು ನೋಡೋಣ, ಹೈಕಮಾಂಡ್ ಹೇಳ್ದಂಗೆ ಕೇಳೋಣ ಅಂದ್ರೂ ಕೂಡ ಅವರ ಬೆಂಬಲಿಗರು ಬಿಡ್ತಾ ಇಲ್ಲ. ಡಿ ಕೆ ಬೆಂಬಲಿಗರು ಅಲ್ಲ, ಸಿದ್ದರಾಮಯ್ಯ ಬಣದಲ್ಲಿರುವಂಥವ್ರು. ಅವ್ರದ್ದು ಏನ್ ಗೊತ್ತಾ, ಆದ್ರೆ ಮುಂದುವರೆದ್ರೆ ಮುಂದುವರಿಲಿ ಅವರೇ, ಬಟ್ ಡಿ ಕೆ ಮಾತ್ರ ಸಿಎಂ ಹಾಕೂಡ್ದು, ನಮ್ಗಳಿಗೆ ಯಾರಿಗಾದ್ರೂ ಅವಕಾಶ ಕೊಡ್ಬೇಕು ಬದಲಾವಣೆ ಆದ್ರೆ ಅಂತ ಈ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಅವ್ರಗಳಿಗೆ ಸುಮ್ಮನಿದ್ದಾರೆ ತಾಳ್ಮೆಯಿಂದ. ನೆನ್ನೆ ಡಿ ಕೆ ಶಿವಕುಮಾರ್ ಏನೋ ಒಂದು ಮದುವೆ ನಿಮಿತ್ತ ಡೆಲ್ಲಿಗೆ ಹೋಗಿ ಬಂದ್ರು, ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿದ್ರು. ಇವೆಲ್ಲವೂ ಆದ್ರೂ ತಾಳ್ಮೆಯಿಂದ ಇದ್ದಾರೆ. ಏನೇನಾಗುತ್ತೆ ಕಾದ್ ನೋಡೋಣ, ಈಗಲೇ ದುಡುಕಿನ ನಿರ್ಧಾರ ತಗೊಳ್ಳೋದು ಬೇಡ ಅಂತ. ಬಟ್ ಈ ಲೀಡರ್ಸ್ಗಳಿಂದ ಬೆಂಬಲಿಗರೇನಿದ್ದಾರೆ, ಇವರು ಹಚ್ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸುಮ್ಮನಿರಕ್ ಬಿಡ್ತಾ ಇಲ್ಲ. ನೀರು ಗದಡದ ಮೇಲೆ ಸ್ವಲ್ಪ ಶಾಂತವಾಗೋಕೆ ಟೈಮ್ ಕೊಡ್ಬೇಕು ತಾನೆ, ಆ ಟೈಮ್ ಕೊಡ್ತಾ ಇಲ್ಲ ಇವರು. ಓಕೆ, ಎಕ್ಸಾಂಪಲ್ ಹೇಳೋದಾದ್ರೆ, ಗಾಯ ಆಗಿದೆ, ಹೀಲ್ ಆಗೋಕ್ಕೆ ಸಮಯ ಬೇಕಲ್ವಾ? ಆ ಗಾಯವನ್ನ ಕೆತ್ಕಿ 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 ದೊಡ್ಡದು ಮಾಡುವ ಕೆಲಸಕ್ಕೆ ಏನಾದ್ರು ಈ ಬೆಂಬಲಿಗರು ಮುಂದಾಗ್ತಾ ಇದ್ದಾರಾ? ಈ ಪ್ರಶ್ನೆ ಕಾಡ್ತಾ ಇದೆ.